ಹೆಚ್ಚು ಜೀವಂತ ವ್ಯಕ್ತಿಯೊಬ್ಬನು ಎಲ್ಲವನ್ನೂ ಮಾಡಲು ಸಮರ್ಥನಾದಂತೆ ಅದೇ ರೀತಿ ಕಾರ್ಯಗಳ ಮೂಲಕ ಜೀವಂತ ನಂಬಿಕೆ ನಿಮಗೂ ಮತ್ತು ಇತರರಿಗೂ ಆಶೀರ್ವಾದವಾಗಿಯೂ ಸಹಾಯವಾಗಿಯೂ ಇರ್ತದೆ. ಆದರೆ ಸತ್ತ ವ್ಯಕ್ತಿಯೊಬ್ಬನು ಏನನ್ನೂ ಮಾಡಲು ಸಾಧ್ಯವಿಲ್ಲದಂತೆ ಕಾರ್ಯವಿಲ್ಲದ ನಂಬಿಕೆ ಯಾವುದೇ ಪ್ರಯೋಜನವಿಲ್ಲ. ಅದು ಕೇವಲ ಹೆಸರಿನ ನಂಬಿಕೆ ಮಾತ್ರ. ದೈನಂದಿನ ಘೇರ. ಹಾಗೆಯೇ ಕಾರ್ಯಗಳಿಲ್ಲದ ನಂಬಿಕೆ ಸ್ವತಃ ಸತ್ತದ್ದೇ ಆಗಿದೆ. ಯಾಕೋಬ 2:17. ನಿಮ್ ನಂಬಿಕೆ ಜೀವಂತವಿದೆಯೇ ಅಥವಾ ಸತ್ತಿದೆಯೇ? ನಂಬಿಕೆ ಕಾರ್ಯಗಳೊಂದಿಗೆ ಇದ್ದಾಗ ಮಾತ್ರ ಅದು ಜೀವಂತ ನಂಬಿಕೆಯಾಗಿರುತ್ತೆ. ನಂಬಿಕೆ ಕಾರ್ಯವಿಲ್ಲದೆ ಇದ್ರೆ ಅದು ಕೇವಲ ಹೆಸರಿನ ನಂಬಿಕೆ. ಅದು ಸತ್ತ ನಂಬಿಕೆ. ನಂಬಿಕೆ ಎಂದ್ರೆ ಜ್ಞಾನವಲ್ಲ, ಅದು ಧಾರ್ಮಿಕ ವಿಧಿವಿಧಾನವಲ್ಲ, ಧಾರ್ಮಿಕ ಸಂಪ್ರದಾಯವೂ ಅಲ್ಲ. ನಂಬಿಕೆ ಅಂದ್ರೆ ಬರಹ ಫಲಕದಲ್ಲಿ ಟೈಪ್ ಮಾಡಿದ ಪದವಲ್ಲ. ನಂಬಿಕೆ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋ ಕ್ರಿಯೆಗಳು. ನಂಬಿಕೆ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋ ಕಾರ್ಯಗಳ ಬಗ್ಗೆ. ಹೆಚ್ಚು ಜೀವಂತ ವ್ಯಕ್ತಿ ಎಲ್ಲವನ್ನೂ ಮಾಡಲು ಸಮರ್ಥನಾದಂತೆ ಜೀವಂತ ನಂಬಿಕೆ ತನ್ನ ಕಾರ್ಯಗಳ ಮೂಲಕ ನಿಮ್ಗೂ ಇತರರಿಗೂ ಆಶೀರ್ವಾದವಾಗಿಯೂ ಸಹಾಯವಾಗಿಯೂ ಇರುತ್ತದೆ. ಆದರೆ ಸತ್ತ ವ್ಯಕ್ತಿ ಏನನ್ನೂ ಮಾಡಲು ಸಾಧ್ಯವಿಲ್ಲದಂತೆ ಕಾರ್ಯವಿಲ್ಲದ ನಂಬಿಕೆಗೆ ಯಾವುದೇ ಪ್ರಯೋಜನವಿಲ್ಲ. ಅದು ಕೇವಲ ಹೆಸರಿನ ನಂಬಿಕೆ ಮಾತ್ರ. ಆದ್ರಿಂದ ದೇವರ ವಾಕ್ಯವು ಹೇಳುತ್ತದೆ, ದೆವ್ವಗಳು ನಂಬುತ್ತವೆ ಎಂದು. ನೀನೊಬ್ಬ ದೇವರಿದ್ದಾನೆ ಎಂದು ನಂಬುತ್ತೀಯಾ? ಚೆನ್ನಾಗಿದೆ. ದೆವ್ವಗಳು ನಂಬುತ್ತವೆ ಮತ್ತು ಕಂಪಿಸ್ತವೆ. ಯಾಕೋಬ 2:10. ದೆವ್ವಗಳಿಗೂ ದೇವರ ಬಗ್ಗೆ ಜ್ಞಾನವಿದೆ. ಅವರು ಅವನ ಶಕ್ತಿಯನ್ನು ದೇವರು ಇದಾನೆಂಬುದನ್ನು ತಿಳಿದಿದ್ದಾನೆ. ಆದರೆ ಅವರಲ್ಲಿ ಯಾವುದೇ ಕಾರ್ಯಗಳಿಲ್ಲ. ದೇವರಿಗೆ ವಿಧೇಯತೆ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ. ಅಬ್ರಹಾಮನು ತನ್ನ ನಂಬಿಕೆಯನ್ನು ಮಾತುಗಳಿಂದ ಅಲ್ಲ, ಆದರೆ ಕ್ರಿಯೆಯಿಂದ ತೋರಿಸಿದನು. ದೇವರು ಅಬ್ರಹಾಮನಿಗೆ ತನ್ನ ಏಕಮಾತ್ರ ಮಗ ಇಸಾಕನ್ನ ಹೋಮದಾಗಿ ಅರ್ಪಿಸಬೇಕೆಂದು ಆಜ್ಞಿಸಿದಾಗ ಅಬ್ರಹಾಮನು ಕೇವಲ ನಾನು ನಂಬಿಕೆಯಿಂದಿರುವೆ ಎಂದು ಮಾತುಗಳಿಂದ ಘೋಷಿಸಲಿಲ್ಲ. ಅವನು ದೇವರ ವಾಕ್ಯಕ್ಕೆ ಏಕೆ ಅಥವಾ ಯಾಕೆ ಎಂದು ಕೇಳದೆ ಯಾವುದನ್ನು ಯೋಚಿಸದೆ ವಿಧೇಯನಾದನು. ಅವನ ತನ್ನ ನಂಬಿಕೆಯನ್ನ ತನ್ನ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸಿದನು. ಅಬ್ರಹಾಮನು ಬೆಳಿಗ್ಗೆ ಬೇಗ ಎದ್ದು ತನ್ನ ಕತ್ತೆಯನ್ನ ಸಿದ್ಧಪಡಿಸಿ ತನ್ನ 2 ಯುವಕರನ್ನು ಮಗ ಇಸಾಕನ್ನು ತೆಗೆದುಕೊಂಡು ಹೋಮದ ಮರವನ್ನು ಚೂರು ಮಾಡಿ ದೇವರು ಅವನಿಗೆ ಹೇಳಿದ ಸ್ಥಳಕ್ಕೆ ಹೊರಟನು. ಆದಿಕಾಂಡ 22:3. ನಿಜವಾದ ನಂಬಿಕೆ ಯಾವಾಗ್ಲೂ ಒಬ್ರನ್ನ ಗುರಿಯತ್ತ ಒಯ್ತದೆ. ಅಬ್ರಹಾಮನು ತನ್ನ ನಂಬಿಕೆಯನ್ನ ತನ್ನ ಕ್ರಿಯೆಗಳ ಮೂಲಕ ತೋರಿಸಿದನು. ಅವನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ದೇವರನ್ನ ನಂಬಿ ತನ್ನ ಏಕೈಕ ಮಗನನ್ನು ಬಲಿ ನೀಡಲು ತೆಗೆದುಕೊಂಡು ಹೋದನು. ದೇವರ ವಾಕ್ಯಕ್ಕಾಗಿ ತನ್ನ ಮಗನನ್ನೇ ಬಲಿ ನೀಡಲು ಅವನು ಸಿದ್ಧನಾಗಿದ್ದನು. ಕೊನೆಗೆ ದೇವರು ಅವನಿಗೆ ಹೇಳಿದ ಸ್ಥಳಕ್ಕೆ ಅವರು ತಲುಪಿದ್ರು. ಅಲ್ಲಿ ಅಬ್ರಹಾಮನು ಒಂದು ಬಲಿವೇದಿಕೆಯನ್ನು ನಿರ್ಮಿಸಿ ಮರವನ್ನು ಜೋಡಿಸಿ ತನ್ನ ಮಗ ಇಸಾಕನ್ನು ಕಟ್ಟಿಕೊಂಡು ಅವನನ್ನು ವೇದಿಕೆ ಮೇಲೆ ಜೋಡಿಸಿದ ಮರದ ಮೇಲೆ ಇಟ್ಟನು. ನಂತರ ಅಬ್ರಹಾಮನು ತನ್ನ ಕೈಯನ್ನು ಚಾಚಿ ತನ್ನ ಮಗನನ್ನು ಕೊಲ್ಲಲು ಚೂರಿಯನ್ನು ತೆಗೆದುಕೊಂಡನು. ಆದರೆ ಕರ್ತನ ದೂತನು ಆಕಾಶದಿಂದ ಅವನಿಗೆ ಕರೆದು, ಮಗನಿಗೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ ಎಂದು ಹೇಳಿದನು. ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಕರ್ತನು ಎಲ್ಲವನ್ನೂ ಒದಗಿಸ್ತಾನೆ ಎಂಬ ನಂಬಿಕೆಯಿಂದ ತನ್ನ ಕ್ರಿಯೆಗಳ ಮೂಲಕ ತನ್ನ ನಂಬಿಕೆಯನ್ನು ದೃಢಪಡಿಸಿದನು. ಅಬ್ರಹಾಮನು ಆ ಸ್ಥಳಕ್ಕೆ ಕರ್ತನು ಒದಗಿಸುವನು ಎಂದು ಹೆಸರಿಟ್ಟನು. ಹಾಗೆಂದೇ ಇಂದಿಗೂ ಹೇಳಲಾಗುತ್ತದೆ, ಕರ್ತನ ಪರ್ವತದಲ್ಲಿ ಎಲ್ಲವೂ ಒದಗಿಸಲಾಗುವುದು. ಆದಿಕಾಂಡ 22:14. ಕರ್ತ ಯೇಸುಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವ ನಿಮ್ಮೊಡನೆ ಇರಲಿ. ಆಮೆನ್.